ನಮಸ್ಕಾರ. ವೆಲ್ಕಮ್ ಟು ಮೈ ಆರ್.ಕೆ. ಕಿಡ್ಸ್ ಲರ್ನಿಂಗ್. ನಾನು ಶೀಲಾ ಕಿಶೋರ್, ಅಸಿಸ್ಟೆಂಟ್ ಟೀಚರ್. ಸೊ ಇವತ್ತು ಸಂಧಿ ಬಗ್ಗೆ ತಿಳ್ಕೊಳ್ಳೋಣ. ಸಂಧಿ ಅಂದರೆ ಏನು, ಅದರಲ್ಲಿ ಎಷ್ಟು ಬಗೆಗಳಿದೆ, ಅದನ್ನು ಬರೆಯೋದಿಗೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಇಲ್ಲಿ. ಸೊ ಸಂಧಿ ಅಂದರೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಅರ್ಥಕ್ಕನುಸಾರವಾಗಿ ಸೇರುವ ಅಥವಾ ಬರುವ ಸಂಧಿಯನ್ನು ನಾವು ಬರುವ ಅಕ್ಷರವನ್ನು ಸಂಧಿ ಅಂತ ಕರಿತೀವಿ. ಸೊ ಸಂಧಿಯಲ್ಲಿ ಎರಡು ಬಗೆ ಇದೆ. ಸೊ ಒಂದು ಸ್ವರ ಸಂಧಿ, ವ್ಯಂಜನ ಸಂಧಿ. ಸ್ವರ ಸಂಧಿ ಅಂದ್ರೆ ಏನು, ವ್ಯಂಜನ ಸಂಧಿ ಅಂದ್ರೆ? ಸ್ವರ ಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರವು ಬಂದು ಹೋಗುವ ಸಂಧಿಯನ್ನ ನಾವು ಸ್ವರ ಸಂಧಿ ಅಂತ ಕರಿತೀವಿ. ಸ್ವರದ ಮುಂದೆ ಸ್ವರವು ಬಂದು ಹೋಗುವ ಸಂಧಿಯನ್ನ ಸ್ವರ ಸಂಧಿ ಅಂತ ಕರಿತೀವಿ. ಸ್ವರದ ಮುಂದೆ ಸ್ವರವು ಬಂದು ಹೋಗುವ ಸಂಧಿಯನ್ನ ಸ್ವರ ಸಂಧಿ ಅಂತ ಕರಿತೀವಿ. ಸೊ ಇದರಲ್ಲಿ ಎರಡು ವಿಧಗಳಿವೆ. ಎರಡು ವಿಧ ಯಾವ್ದ್ಯಾವುದು ಅಂದ್ರೆ ಲೋಪ ಸಂಧಿ, ಆಗಮ ಸಂಧಿ. ವ್ಯಂಜನ ಸಂಧಿ ಎಂದರೇನು? ವ್ಯಂಜನದ ಮುಂದೆ ವ್ಯಂಜನವು ಸೇರಿದಾಗ ಅಥವಾ ವ್ಯಂಜನದ ಮುಂದೆ ಸ್ವರವು ಸೇರಿದಾಗ ಸೊ ಬಂದು ಹೋಗುವ ಸಂಧಿಯನ್ನ ನಾವು ವ್ಯಂಜನ ಸಂಧಿ ಅಂತ ಕರಿತೀವಿ. ವ್ಯಂಜನದ ಮುಂದೆ ವ್ಯಂಜನ ಅಕ್ಷರ ಬರ್ಬೋದು, ವ್ಯಂಜನದ ಮುಂದೆ ಸ್ವರಾಕ್ಷರ ಬರ್ಬೋದು. ಸೊ ಬಂದು ಹೋಗುವ ಸ್ವರಗಳನ್ನ ನಾವು ವ್ಯಂಜನ ಸಂಧಿ ಅಂತ ಕರಿತೀವಿ. ವ್ಯಂಜನ ಸಂಧಿಯಲ್ಲಿ ಆದೇಶ ಸಂಧಿ ಒಂದೇ ಬಗೆಯ ಸಂಧಿ ಇದೆ, ಆದೇಶ ಸಂಧಿ. ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಈ ಮೂರು ಬಗೆಯನ್ನ ನಾವು ಕನ್ನಡ ಸಂಧಿ ಅಂತ ಕರಿತೀವಿ. ಏನಂತ ಕರಿತೀವಿ? ಕನ್ನಡದ ಸಂಧಿಗಳು ಅಂತ ಕರಿತೀವಿ. ಲೋಪ ಸಂಧಿ, ಆಗಮ ಸಂಧಿ ಮತ್ತೆ ಆದೇಶ ಸಂಧಿಗಳನ್ನ ಕನ್ನಡ ಸಂಧಿಗಳು ಅಂತ ಕರಿತೀವಿ. ಸೊ ಇದರಲ್ಲಿ ಕನ್ನಡ ಸಂಧಿಗಳಿದೆ, ಸಂಸ್ಕೃತ ಸಂಧಿಗಳಿವೆ. ಸಂಸ್ಕೃತ ಬಂದಾಗ ಹೇಳ್ತೀನಿ. ಸೊ ಈಗ ಕನ್ನಡ ಸಂಧಿ ಅಂತ ನಾನು ಏನು ಹೇಳ್ತಾ ಇದ್ದೀನಿ, ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಸೊ ಇವತ್ತು ನಾವು ಲೋಪ ಸಂಧಿ ಬಗ್ಗೆ ತಿಳ್ಕೊಳ್ಳೋಣ. ಲೋಪ ಸಂಧಿ ಅಂದ್ರೆ ಏನು, ಅದನ್ನ ಹೇಗೆ ಬರೆಯೋದು, ಮತ್ತೆ ಯಾವ ಆಕಾರಗಳಿವೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಲೋಪ ಸಂಧಿ ಬಗ್ಗೆ ತಿಳ್ಕೊಳ್ಳೋಣ. ಲೋಪ ಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರವು ಬಂದಿ ಹೋಗುವಾಗ ಪೂರ್ವದಲ್ಲಿರುವ ಸ್ವರಕ್ಕೆ ಅರ್ಥ ಕೆಡದಿದ್ದ ಪಕ್ಷದಲ್ಲಿ, ಪೂರ್ವದಲ್ಲಿರುವ ಅಕ್ಷರಕ್ಕೆ ಸ್ವರಕ್ಕೆ ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದು. ಅವು ಯಾವ್ಯಾವ ಅಕ್ಷರಗಳು ಅಂತ? ಆಕಾರ, ಈಕಾರ, ಊಕಾರ, ಏಕಾರ. ಆಕಾರ, ಈಕಾರ, ಊಕಾರ, ಏಕಾರ. ಈ ಅಕ್ಷರಗಳು ಲೋಪವಾದಾಗ ಮಾತ್ರ ಅದನ್ನ ನಾವು ಲೋಪ ಸಂಧಿ ಅಂತ ಕರಿತೀವಿ. ಉದಾಹರಣೆಗೆ ಊರು ಪ್ಲಸ್ ಅಲ್ಲಿ, ಊರಲ್ಲಿ. ಇಲ್ಲಿ ನೋಡ್ತಾ ಇದೀವಿ ರ ಅಂದ್ರೆ ಊರಲ್ಲಿ. ಸೊ ಇಲ್ಲಿ ಊ ಬರ್ತಾ ಇದೆ ಪ್ಲಸ್ ಆ ಬರ್ತಾ ಇದೆ, ಊರು, ಊಕಾರ ಬರ್ತಾ ಇದೆ. ಇಲ್ಲಿ ಅಲ್ಲಿ, ಊರಲ್ಲಿ ಊಕಾರ ಆಗ ಬರ್ತಾ ಇರೋದು. ಊಕಾರ ಬಂದಾಗ ಅದನ್ನ ನಾವು ಲೋಪ ಸಂಧಿ ಅಂತ ಕರಿತೀವಿ ಅನ್ನೋದು ಗೊತ್ತಾಯ್ತು. ಸೊ ಇಲ್ಲಿ ಅಕ್ಷರ ಏನಾಗ್ತಾ ಇದೆ, ರಾ ಬರ್ತಾ ಇದೆ. ಊರು ಪ್ಲಸ್ ಅಲ್ಲಿ, ಊರಲ್ಲಿ ಅ ಬರ್ತಾ ಇದೆ. ಸೊ ಅಂದ್ರೆ ಏನಾಯ್ತು, ಊಕಾರಕ್ಕೆ ಲೋಪ ಉಂಟಾಗುತ್ತಿದೆ. ಊಕಾರಕ್ಕೆ ಏನಾಗ್ತಾ ಇದೆ, ಲೋಪ ಉಂಟಾಗ್ತಾ ಇದೆ. ಲೋಪ ಉಂಟಾಗ್ತಾ ಇದೆ ಅಂದ್ರೆ ಏನು, ಚೇಂಜ್ ಆಗ್ತಾ ಇದೆ. ಊಕಾರ ಹೋಗಿ ರ ಆಕಾರವಾಗ್ತಾ ಇದೆ. ಊರು ಪ್ಲಸ್ ಅಲ್ಲಿ, ಊರಲ್ಲಿ. ಊಕಾರ ಇಲ್ಲಿ ಲೋಪವಾಗ್ತಾ ಇರೋದ್ರಿಂದ ಇದನ್ನ ನಾವು ಲೋಪ ಸಂಧಿ ಅಂತ ಕರಿತೀವಿ. ಊರು ಪ್ಲಸ್ ಅಲ್ಲಿ, ಊರಲ್ಲಿ. ಸೊ ಊಕಾರ ಆಗಮ ಬರ್ತಾ ಇರೋದ್ರಿಂದ ನಾವು ಅದನ್ನ ಲೋಪ ಸಂಧಿ ಅಂತ ಕರಿತೀವಿ. ಮತ್ತೊಂದು ಉದಾಹರಣೆ, ಅಲ್ಲಿ ಪ್ಲಸ್ ಒಂದು, ಅಲ್ಲಿ ಈ ಕಾರ ಬರ್ತಾ ಇರೋದು ಇಲ್ಲಿ. ಅಲ್ಲಿ ಪ್ಲಸ್ ಒಂದು, ಅಲ್ಲೊಂದು.
ಅಲ್ಲಿ ಪ್ಲಸ್ ಒಂದು ಅಲ್ಲೊಂದು ಓ. ನೆಕ್ಸ್ಟ್ ಇಲ್ಲಿ ಅ ಬಂತು, ಈ ಊಕಾರ ಹೋಗಿ ಆಕಾರ ಬಂತು, ಈ ಕಾರ ಹೋಗಿ ಏನಾಗ್ತದೆ ಓಕಾರ ಬರ್ತಾ ಇದೆ. ಸೊ ಅಂದರೆ ಇಲ್ಲಿ ಊಕಾರ ಈಕಾರ ಎಲ್ಲ ಏನಾಗ್ತದೆ ಲೋಪವಾಗ್ತದೆ. ಈ ಲೋಪವಾಗೋದನ್ನು ನಾವು ಲೋಪಸಂಧಿ ಅಂತ ಕರಿತೀವಿ. ಅಲ್ಲಿ ಪ್ಲಸ್ ಒಂದು ಅಲ್ಲೊಂದು ಕೊಡ್ತೀನಿ. ಅವನಲ್ಲಿ ಅವನು ಪ್ಲಸ್ ಅಲ್ಲಿ ಅವನಲ್ಲಿ ಅವನಲ್ಲಿ ಅ ಬರ್ತಾ ಇದೆ, ಊಕಾರ ಹೋಗಿ ಏನಾಗ್ತಾ ಇದೆ ಆಕಾರವಾಗುತ್ತಿದೆ. ಅವನು ಪ್ಲಸ್ ಅಲ್ಲಿ ಅವನಲ್ಲಿ ಊಕಾರ ಹೋಗಿ ಏನಾಗ್ತಾ ಇದೆ ಆಕಾರವಾಗ್ತಾ ಇದೆ. ಆ ಇ ಉ ಎ ಈ ಅಕ್ಷರಗಳಿಗೆ ಲೋಪ ಉಂಟಾದಾಗ ನಾವು ಅದನ್ನ ಲೋಪಸಂಧಿ ಅಂತ ಕರಿತೀವಿ. ಲೋಪ ಉಂಟಾಗೋದು ಅಂದ್ರೇನು, ಈ ಆಕಾರಗಳು ಹೋಗಿ ಬೇರೆ ಆಕಾರಕ್ಕೆ ಬಂದಾಗ. ಸೊ ಇಲ್ಲಿ ಊಕಾರ ಹೋಗಿ ಏನಾಗ್ತದೆ ಆಕಾರವಾಗಿ ಬದಲಾಗ್ತಾ ಇದೆ, ಈ ಕಾರ ಹೋಗಿ ಏನಾಗ್ತದೆ ಓಕಾರವಾಗಿ ಬದಲಾಗ್ತಾ ಇದೆ, ಊಕಾರ ಹೋಗಿ ಏನಾಗ್ತದೆ ಆಕಾರವಾಗ್ತಾ ಇದೆ. ಸೊ ಇದನ್ನ ನಾವು ಲೋಪಸಂಧಿ ಅಂತ ಕರಿತೀವಿ. ಸೊ ಉದಾಹರಣೆ ಕೊಡ್ತೀನಿ. ಬೇರೆ ಪ್ಲಸ್ ಒಬ್ಬ, ಬೇರೆ ಎ ಅಕ್ಷರ ಏಕಾರ ಆಗ್ತಾ ಇದೆ. ಸೊ ಏಕಾರ ಏನಾಗ್ತಾ ಇದೆ ಬೇರೆ ಪ್ಲಸ್ ಒಬ್ಬ, ಬೇ ರೋ ಓ ಓಕಾರ ಬರ್ತಾ ಇದೆ. ಬೇರೊಬ್ಬ ಏಕಾರ ಹೋಗಿ ಏನಾಗ್ತಾ ಇದೆ ಓಕಾರವಾಗಿ ಬದಲಾಗ್ತಾ ಇದೆ. ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ, ಇದನ್ನ ನಾವು ಲೋಪಸಂಧಿ ಅಂತ ಕರಿತೀವಿ. ಏಕಾರ ಊಕಾರ ಈಕಾರ ಜೊತೆಯಲ್ಲಿ ಆಕಾರ, ಈ ಅಕ್ಷರಗಳಿಗೆ ಲೋಪ ಉಂಟಾದಾಗ ಇದನ್ನ ನಾವೇನಂತ ಕರಿತೀವಿ ಲೋಪಸಂಧಿ ಅಂತ ಕರಿತೀವಿ. ಲೋಪ ಪೂರ್ವದಲ್ಲಿರುವ ಅಕ್ಷರಕ್ಕೆ ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಅದು ಬೇರೆ ಸಂಧಿ ಆಗುತ್ತದೆ. ಸೊ ಇಲ್ಲಿ ಪೂರ್ವ ಅಂದ್ರೆ ಇದು ಪೂರ್ವದಲ್ಲಿ ಬರುವ ಅಕ್ಷರಕ್ಕೆ ಲೋಪ ಉಂಟಾದಾಗ ಸ್ವರದ ಮುಂದೆ ಸ್ವರ ಬಂದಿ ಹೋಗುವಾಗ, ಸ್ವರದ ಮುಂದೆ ಸ್ವರವು ಬಂದಿ ಹೋಗುವಾಗ ಪೂರ್ವದಲ್ಲಿರುವ ಅಕ್ಷರಕ್ಕೆ ಲೋಪ ಉಂಟಾದಾಗ ಅದನ್ನ ನಾವು ಲೋಪಸಂಧಿ ಅಂತ ಕರಿತೀವಿ. ಸೊ ಇವತ್ತು ಲೋಪಸಂಧಿ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ನಾವು ಆಗಮ ಸಂಧಿ ಮತ್ತು ಆದೇಶ ಸಂಧಿಯನ್ನು ತಿಳ್ಕೊಳ್ಳೋದನ್ನ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದಗಳು.